ನಮಸ್ಕಾರ, ಜೈ ಶ್ರೀರಾಮ್. ನಾನು ನಿಮ್ಮ ಪ್ರಸನ್ನ ಕುಮಾರ್ ಅಯ್ಯಂಗಾರ್. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಕಾರಣ ಏನಂದರೆ, ಇಡೀ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲೇ ಅಲ್ಲೆಲ್ಲ ಈ ಖಾತಾ ಮೇಲ ಅಂತ ಶುರು ಮಾಡಿದ್ದಾರೆ ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಕಡೆಯಿಂದ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ತಗೊಂಡು ಅದರಲ್ಲಿ ಈ ಖಾತಾ ಮಾಡಿಕೊಡ್ತಾರೆ. ಅದು ಸಿಂಪಲ್ ಪ್ರೋಸೆಸ್. ಬಟ್ ಅದು ಸಿಂಪಲ್ ಆಗಿದ್ದರೆ ಅದು ಒಂಥರ. ಬಟ್ ಅದರಲ್ಲೇ ನಿಮ್ಮ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಕಾಪಿ ಇಟ್ಕೊಂಡು ಅದರದ್ದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ರೆಡಿ ಮಾಡಿ ನಿಮ್ಮ ಪ್ರಾಪರ್ಟಿನ ಲಿಟಿಗೇಷನ್ ಪ್ರಾಪರ್ಟಿ ಮಾಡಿ, ಆ ಪ್ರಾಪರ್ಟಿಗೆ ನಿಮ್ಮ ಹತ್ರನೇ ಒರಿಜಿನಲ್ ಓನರ್ ನೀವೇ, ನಿಮ್ಮ ಹತ್ರನೇ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ವಸೂಲಿ ಮಾಡಿದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಕರೆಕ್ಟ್ ಅಲ್ಲ? ಪ್ರಾಬ್ಲಮ್ ಅನ್ಸುತ್ತಲ್ಲ ಇದು? ಅಂದರೆ ಸರ್ಕಾರದ ವೈಫಲ್ಯ ಈ ಪೊಲಿಟಿಕಲ್ ಪಾರ್ಟೀಸ್ ಅವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಈ ಕೆಲಸ ಸರ್ಕಾರ ಮಾಡಬೇಕು. ಯಾವುದು? ಈ ಖಾತಾ ಮೇಲೆ ಸರ್ಕಾರ ಮಾಡಬೇಕು. ಯಾಕೆ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ತಾ ಇದೆ? ಯಾಕೆಂದರೆ ಸರ್ಕಾರ ಹತ್ರ ದುಡ್ಡಿಲ್ಲ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅವರು ಫಾಲೋವರ್ಸ್ ಹತ್ರ ಕೂಡ ದುಡ್ಡು ಬರಲ್ಲ. ಯಾಕಂದರೆ ಕಾಂಟ್ರಾಕ್ಟ್ ಇಲ್ಲ, ಕೆಲಸ ಕಾರ್ಯ ಇಲ್ಲ, ಆ ಕಾಂಟ್ರಾಕ್ಟಲ್ಲಿ ಕಮಿಷನ್ ಬರಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಅಲ್ಲಿ. ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಅಂತ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಈ ಖಾತಾ ಮೇಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಈ ಲ್ಯಾಂಡ್ ಮಾಫಿಯಾ, ಲಿಟಿಗೇಷನ್ ಮಾಫಿಯಾ ಏನಿದೆ, ಅವರು ನಿಮ್ಮ ಡಾಕ್ಯುಮೆಂಟ್ಸ್ನ ಒಂದು ಕಣ್ಣಿಡತ್ತೆ. ಈ ಸೈಟ್ ಎಷ್ಟು ವರ್ಷದಿಂದ ಖಾಲಿ ಇದೆ, ಈ ಬಿಲ್ಡಿಂಗ್ಗೆ ಸಪೋಸ್ ಬರೀ ವಯಸ್ಸಾಗಿರೋರೇ ಇದ್ದಾರೆ, ಅವ್ರ ಮಕ್ಕಳು ಫಾರಿನಲ್ಲೇ ಇದ್ದಾರೆ, ಏನು ಮಾಡ್ತಾರೆ? ಇದಕ್ಕೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಯಾಕಂದರೆ ಮಗ ಅಲ್ಲಿ ಫಾರಿನಲ್ಲೇ US ದಲ್ಲಿ ಎಲ್ಲ ಒಂದು ಕಡೆ ಇದ್ದು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಕೊಂಡಿರ್ತಾನೆ. ಸೊ ಅವನು ಈ ಪ್ರಾಪರ್ಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮುದುಕರಿಗೆ ಇವ್ರಿಗೆಲ್ಲ ಇಲ್ಲಿ ವಯಸ್ಸಾಗಿರೋರಿಗೆಲ್ಲ ಈ ಲ್ಯಾಂಡ್ ಮಾಫಿಯಾ, ಲಿಟಿಗೇಷನ್ ಮಾಫಿಯಾ ಪ್ರೆಷರ್ ಹಾಕಿ ಹಿಂಸೆ ಕೊಟ್ಟು ಒಂದು ಮನೆಯವರ ಖಾಲಿ ಮಾಡಿಸ್ತಾರೆ, ಇಲ್ಲ ಅಂದರೆ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ. ಸೊ ಈ ಥರ ಪ್ರಕರಣಗಳು ವಿದ್ಯಾರಣ್ಯಪುರದಲ್ಲಿ ತುಂಬ ನಡೀತಾ ಇದೆ. ಸೊ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್, ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಯಾರಿಗೂ ತೋರಿಸಬಾರ್ದು, ಕೊಡಬಾರ್ದು, ಕಾಪಿನೂ ಕೊಡಬಾರ್ದು. ಮಾಡಬೇಕಾ? ಬೆಂಗಳೂರು ಒನ್ನಲ್ಲಿ ಹೋಗಿ ಮಾಡಿ, ಇಲ್ಲ ಸೀದಾ ಗೌರ್ಮೆಂಟ್ ತಹಸೀಲ್ದಾರ್ ಆಫೀಸು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ, ಇಲ್ಲ ಆನ್ಲೈನಲ್ಲಿ ಮಾಡ್ಕೊಳ್ಳಿ. ಕಷ್ಟ ಇದೆಯಾ ನಿಮ್ಮ ಅಕ್ಕಪಕ್ಕ ಮನೆಯವ್ರು ಮಾಡಿದರೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಮಾಡಿ. ಬಟ್ ಈ ಭೂ ಮಾಫಿಯಾ, ಲಿಟಿಗೇಷನ್ ಮಾಫಿಯಾ ಹತ್ರ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸು ಹೋಗಬಾರ್ದು, ಅವ್ರ ಕಣ್ಣಿಗೆ ಬೀಳಬಾರ್ದು. ಯಾಕಂದರೆ ನಾಳೆ ದಿನ ನಿಮಗೆ ತೊಂದರೆ ಆಗಬಹುದು. ಯಾಕಂದರೆ ನಿಮಗೂ ಗೊತ್ತಿದೆ, ಈ ಪೊಲಿಟಿಕಲ್ ಪಾರ್ಟಿ ವರ್ಕರ್ಸ್ ಹೆಂಗೆ ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತಾರಲ್ಲ, ಹೆಂಗೆ ಓಡಾಡ್ತಾ ಇದ್ದಾರೆ? ಯಾವುದು ಕೆಲಸ ಕಾರ್ಯ ಮಾಡಿದೆ, ಯಾವುದು ಗ್ಯಾರೆ ಕೆಲಸ ಮಾಡಿದೆ, ಯಾವುದು ಕೂಲಿ ಕೆಲಸ ಮಾಡಿದೆ, ಯಾವುದು ಪೇಂಟಿಂಗ್ ಕೆಲಸ ಮಾಡಿದೆ, ಯಾವುದು ಬಿಸ್ನೆಸ್ ಮಾಡಿದೆ, ಅವ್ರ ಹತ್ರ ಇಷ್ಟೊಂದು ದುಡ್ಡು ಹೆಂಗೆ ಬರ್ತಾ ಇದೆ, ಅವ್ರ ಜೀವನ ಹೆಂಗೆ ನಡೀತಾ ಇದೆ, ಈ ಥರ ಲಿಟಿಗೇಷನ್ಗಳು ಮಾಡಿಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ. ಸೊ ಅಂಥವ್ರನಿಂದ ಎಚ್ಚರಿಕೆ ಅಂತ ನಾನು ನಿನ್ನೆ ಮೆಸೇಜ್ ಹಾಕಿದರೆ ಎಲ್ಲ ಭೂಮಾಫಿಯಾ ಸಪೋರ್ಟರ್ಸ್ ಇಲ್ಲ ಆ ಕೆಲಸ ಮಾಡೋರೆ ಬಂದು ನನ್ನ ಪೋಸ್ಟಲ್ಲೇ ಬಂದು ಗಲಾಟೆ ಮಾಡ್ತಾವ್ರೆ. ಸೊ ಒಂದು ಹಿಂದಿಯಲ್ಲಿ ಗಾದೆ ಇದೆ, ಚೋರ್ಕೆ ದಾಡಿ ಮೇಲೆ ತಿನ್ಕ ಅಂತ. ಯಾಕಂದ್ರೆ ಇದು ತುರ್ಕರ ಸರ್ಕಾರ ಬಂದು ಕೂತ್ಕೊಂಡಿದೆಯಲ್ಲ, ಸೊ ಅವ್ರಿಗೆ ಇದೇ ಥರ ಎಕ್ಸಾಂಪಲ್ ಕೊಡಬೇಕು. ಅಂದರೆ ಕಳ್ಳ ಗಡ್ಡದಲ್ಲಿ ಏನಿದೆ, ಒಂದು ಹುಲ್ಲಿಂದ ಕಡ್ಡಿ ಇದೆ ಥರ. ಓಕೆನಾ? ಸೊ ಯಾರ್ಯಾರು ಈ ಥರ ಬಡ್ಕೊಳ್ತಾ ಇದ್ದಾರೆ, ನಾನು ಸಮಾಜ ಸೇವೆ ಹೆಸರದಲ್ಲಿ ಅಡ್ಡದಲ್ಲಿ ನಿಮ್ಮ ಮನೆ ಡಾಕ್ಯುಮೆಂಟ್ ಒಂದು ಕಾಪಿ ಮಾಡ್ಕೊಳ್ಳೋಕ್ಕೆ ಇವರೆಲ್ಲ ವ್ಯವಹಾರ ನಡೀತಾ ಇದೆ. ದಯವಿಟ್ಟು ಹುಷಾರಾಗಿರ್ರಿ ಅಷ್ಟೇ. ಇನ್ನು ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ. ನಿಮ್ಮ ಎಚ್ಚರಿಕೆದಲ್ಲೇ ನೀವಿರಬೇಕು, ನಿಮ್ಮ ಪ್ರಾಪರ್ಟಿನ ನೀವು ಕಾಪಾಡ್ಕೋಬೇಕು. ಧನ್ಯವಾದ. ಜೈ ಶ್ರೀರಾಮ್. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮೈಂಡೆಡ್ ಪೀಪಲ್ಗೆ ಶೇರ್ ಮಾಡಿ. ಬೊಗಳ ನಾಯಿಗೆ, ಬೀದಿ ನಾಯಿಗೆ, ಬೊಗಳ್ತಾ ಇರೋ ರ್ಯಾಬೀಸ್ ನಾಯಿಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ನೀವು ಸೇಫ್ ಆಗಿ ಇಟ್ಕೊಳ್ಳಿ. ಯಾರಿಗೂ ಒಂದು ಕಾಪಿ, ಜೆರಾಕ್ಸ್ ಕಾಪಿನೂ ಕೊಡಬಾರ್ದು, ಮತ್ತು ಆ ನಿಮ್ಮ ಡಾಕ್ಯುಮೆಂಟ್ ಯಾರು ನೋಡ್ದಂಗೆ ನೋಡ್ಕೊಳ್ಳಿ. ಧನ್ಯವಾದ.